ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಗುಡ್ ಮಾರ್ನಿಂಗ್. ಇದು ಬೆಳಿಗ್ಗೆ ತಿಂಡಿಗೆ ಬಂದು ಕ್ಯಾರೆಟ್ ರೈಸ್ ಮಾಡುವ ಅಂತೇಳಿ ಕ್ಯಾರೆಟ್ ಎಲ್ಲ ತುರಿಬಿಟ್ಕೊಂಡಿದ್ದೆ. ಹಾಗೆ ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಸ್ವಲ್ಪ ತೆಂಗಿನೆಣ್ಣೆ, ಚಕ್ಕೆ ಕಾಯ್ತಾ ಇರಬೇಕಾದ್ರೆ ಈರುಳ್ಳಿ, ಸ್ಟೀಲ್ ಪಾತ್ರದಲ್ಲಿ ಮಾಡಿದರೆ ಬೇಗನೆ ಸೀದೋಗ್ತದೆ, ಜಾಗ್ರತೆಯಲ್ಲಿ ಮಾಡಬೇಕು. ಸ್ವಲ್ಪ ಹಸಿಮೆಣಸು, ಕರಿಬೇವು ಮತ್ತು ಕ್ಯಾರೆಟ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಏನಿಲ್ಲ, ಅರಿಶಿಣ ಮತ್ತು ಪೆಪ್ಪರ್, ಖಾರದ ಪುಡಿ, ಪೆಪ್ಪರ್ ಬೇಕಾದ್ರೆ ಗರಂ ಮಸಾಲ ಎಲ್ಲ ಹಾಕ್ಕೊಳ್ಬೋದು, ಒಳ್ಳೆ ಆಗ್ತದೆ. ಚೆನ್ನಾಗಿ ಫ್ರೈ ಮಾಡಬೇಕು. ತುಪ್ಪ ಬೇಕಾದ್ರೆ ತುಪ್ಪ ಸಹ ಹಾಕ್ಬೋದು, ಇನ್ನೂ ಟೇಸ್ಟ್ ಆಗ್ತದೆ. ಇವತ್ತು ಬಂದು ಡೆಂಟಲಿಗೆ ಹೋಗ್ಲಿಕ್ಕಿತ್ತು, ಸೊ ಫಿಲ್ಲಿಂಗ್ ಒಂದು ರೊಟ್ಟಿ ಮಾಡೋಕ್ಕಿತ್ತು. ಹಾಗೆ ಬೇಗ ಎಲ್ಲ ಮಾಡಿಕೊಂಡು ಹೊರಡಬೇಕಿತ್ತು. ಮಗ ಶಾಲೆಗೆ ಹೋದ. ಹಾಗೆ ಪಲ್ಯ ಮಾಡಿ ಹೋಗುವಂಥದ್ದು ಸ್ವಲ್ಪ ಬಾಳೆಕಾಯಿದ್ದು ಹೂ ಇತ್ತು. ಬಾಳೆಕಾಯಿ ಒಗ್ಗರಣೆ ಸ್ವಲ್ಪ ಚೆಂದ ಮಾಡಿ ಎಲ್ಲ ತೆಗೆದು ಪಲ್ಯ ಮಾಡಿ ಕುಚ್ಚಿ ಸಣ್ಣದು ಕುಚ್ಚಿ ಪಲ್ಯ ಮಾಡುವ ಅಂತೇಳಿ. ಮಧ್ಯಾಹ್ನಕ್ಕೆ ಗಂಜಿ ಊಟಕ್ಕಿದ್ದು ಒಳ್ಳೆ ಆಗ್ತದೆ ಅಂತೇಳಿ ಹಾಗೆ ಅದನ್ನು ಮಾಡ್ಕೊಳ್ತಿದ್ದೆ. ಇವತ್ತು ಡೆಂಟಲಿಗೆ ಬಂದಿದ್ವಿ. ರೂಟ್ ಕ್ಯಾನಿಗೆ ತೊಗೊಂಡು ಕಂಪ್ಲೀಟ್ ಮಾಡಲಿಕ್ಕಿತ್ತು. ನೆಕ್ಸ್ಟ್ ವೀಕ್ ಮತ್ತೆ ಫಿಲ್ಲಿಂಗ್ ಮಾಡಲಿಕ್ಕುಂಟು. ಇವತ್ತು ಅವಳಿಗೆ ಸ್ವಲ್ಪ ಫಿಲ್ಲಿಂಗ್ ಇತ್ತು. ನನಗೆ ರೂಟ್ ಕ್ಯಾನಿಗೆ ಬರಲಿಕ್ಕೆ ಹೇಳಿದರು. ರೂಟ್ ಕ್ಯಾನ್ ಹೇಳಿದರೆ ಸರಿ ಆಗ್ತದೆ, ಅದಕ್ಕೆ ಬೇಗ ಡೆಂಟಲಿಗೆ ಹೋದರೆ ರಗಡೆ ಇಲ್ಲ. ರೂಟ್ ಕ್ಯಾನ್ ತನಕ ಮಾಡೋಕ್ಕೆ ಬಿಡಬಾರ್ದು. ಅವಳಿಗೆ ಫಿಲ್ಲಿಂಗ್ ಏನು ಹೇಳಲಿಲ್ಲ, ಏನು ಕೂಗಲಿಲ್ಲ. ಫಸ್ಟ್ ಆಫ್ ಆಲ್ ಇವತ್ತು ಏನೂ ಕೂಗಲಿಲ್ಲ, ಸುಮ್ಮನೆ ಇದ್ಲು ಹುಡುಗಿ, ಚೂರಿಲ್ಲ. ಡಾಕ್ಟ್ರಿಗೆ ಶಾಕ್ ಆಯಿತು. ಬೇರೆ ಯಾವತ್ತೂ ಕೂಗೋಳು ಜೋರು. ಹಾಗೆ ಮನೆಗೆ ಬಂದರೆ ಸ್ವಲ್ಪ ಬಟಾಟೆ ಇತ್ತು. ಮನೆಗೆ ಮಗ ಬಂದಮೇಲೆ ಏನಾದರೂ ಕೇಳ್ತಾನೆ ಹೇಳಿ, ಸೊ ಆಲೂ ಪರೋಟ ಮಾಡಿದ್ದೆ. ಸಂಜೆ ಬಂದು ಈಗ ಮಳೆ ಎಲ್ಲ ಒಂಥರ, ಹಾಗಾಗಿ ಇದು ಮಳೆ ಬಂದರೆ ತಂಪು ಜಾಗದಲ್ಲಿ ಜಾಸ್ತಿ ಆಗ್ತದೆ ಸುಳಿ ಹೂ. ಹಾಗೆ ದೇವರಿಗಿಟ್ಟು ನನ್ನ ಮಗಳು ದೀಪ ಹಿಡ್ಕೊಂಬರ್ತೇನೆ ಅಂತ ಹೇಳಿದ್ಲು. ಎಲ್ಲ ಶೋ ಮಾಡಿ ಇಲ್ಲೇ ಬೇಡ ಹೋಗಿದೆಮ್ಮ. ಸ್ವಲ್ಪ ಅರಿಶಿಣ ಎಲೆ ಇತ್ತು, ಗಿಡದಲ್ಲಾಗಿತ್ತು, ಉದ್ದುದ್ದನೇ ಆಗಿತ್ತು. ಅದು ಸುಮ್ಮನೆ ಅಲ್ಲಲ್ಲೇ ಹಾಳಾಗ್ತಿತ್ತು. ಅದಕ್ಕೆ ತೆಗೆದು ಮೊನ್ನೆ ದೀಪಾವಳಿಗೆ ಸಹ ಮಾಡಿದ್ವಿ. ಆವಾಗ ಸಿಹಿ ಅಲ್ಲ, ಸ್ವಲ್ಪ ಚಪ್ಪೆ ಮಾಡುವ ಹೇಳಿ ಅರಿಶಿಣ ಎಲ್ಲ ಗಟ್ಟಿ ಮಾಡ್ತೇವೆ. ದೀಪಾವಳಿಗೆ ನಾಗರ ಪಂಚಮಿಗೆಲ್ಲ ಮಾಡ್ತಾರಲ್ಲ ಅದೇ. ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕಿ ಮಾಡಿದ್ದೆ. ಸ್ವೀಟ್ ಮಾಡಿರಲಿಲ್ಲ, ತುಂಬ ಚೆನ್ನಾಗಾಗ್ತದೆ ಇದು. ತೆಂಗಿನಕಾಯಿ ಜಾಸ್ತಿ ಆಗಬೇಕು. ಇದು ಬಾಯ್ಲ್ಡ್ ರೈಸನ್ನು ನಾನು ಬೆಳಿಗ್ಗೆ ನೆನೆಸಿಟ್ರೆ ಸಂಜೆ ಆಗುವಾಗ ಕಡ್ದಿಡಬೇಕು. ಸಂಜೆ ತಟ್ಟಿ ಇಟ್ಟರೆ ಬೆಳಿಗ್ಗೆ ತಿಂಡಿಗೆ ಏನು ರಗಳೆ ಇರೋದಿಲ್ಲ. ಹಾಗೆ ಮಾಡಿದ್ದೆ ನಾನು. ಈ ಥರ ಮಾಡಬೇಕು, ತುಂಬ ಚೆನ್ನಾಗಾಗ್ತದೆ. ಬಿಸಿ ಬಿಸಿ ತಿನ್ನೋಕ್ಕಂತೂ ಹೇಳೋದೇ ಬೇಡ.
ಈ ಥರ ಹೀಗೆ ತೆಂಗಿನ ಕಾಯಿ ಬೆಲ್ಲ ಸಹ ಹಾಕ್ಬೋದು. ನಾನಿಲ್ಲಿ ತೆಂಗಿನಕಾಯಿ ಮಾತ್ರ ಹಾಕ್ತಿದ್ದೇನೆ. ತುಂಬ ಚೆನ್ನಾಗಾಗ್ತದೆ ತಿನ್ನೋಕ್ಕೆ. ಬೆಲ್ಲ ಬೇಕಾದ್ರೆ ಬೆಲ್ಲ ಸಹ ಹಾಕ್ಕೊಳ್ಬೋದು. ಅಷ್ಟೇ. ಕುದೀತಾ ಉಂಟು.